ದೆಹಲಿಯಲ್ಲಿ 3 ಅಂತಸ್ತಿನ ಕಟ್ಟಡವೊಂದು ನೋಡ್ತಾ ಇದ್ದಂತೆ ಕುಸಿದಿದೆ. ಕಟ್ಟಡ ಕುಸಿತಾ ಇರುವಂತಹ ದೃಶ್ಯ ಇಡೀ ದೆಹಲಿಯನ್ನೇ ನಡುಗಿಸಿದೆ. ಅಗ್ನಿಶಾಮಕ ಸಿಬ್ಬಂದಿ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ. ಸಾವು ನೋವಿನ ಲೆಕ್ಕ ಇನ್ನೂ ಕೂಡ ಸಿಕ್ಕಿಲ್ಲ. ದೆಹಲಿಯ ಭಜನ್ಪುರದ ವಿಜಯ್ ಪಾರ್ಕ್ ಪ್ರದೇಶದಲ್ಲಿ 3 ಅಂತಸ್ತಿನ ಕಟ್ಟಡವೊಂದು ಧರೆಗೆ ಉರುಳಿದ ಘಟನೆ ಇದು. ನೋಡ್ತಿದ್ದಂತೆ ಕಟ್ಟಡ ಕುಸಿದಿದೆ. ಕಟ್ಟಡ ಕುಸಿದ ಕೆಲವೇ ಹೊತ್ತಲ್ಲಿ ಅಗ್ನಿಶಾಮಕ ದಳ ಸ್ಥಳಕ್ಕೆ ಆಗಮಿಸಿ ರಕ್ಷಣಾ ಕಾರ್ಯದಲ್ಲಿ ನಿರತವಾಗಿವೆ. ಅವಶೇಷಗಳ ತೆರವು ಕಾರ್ಯ ನಾನ್ ಸ್ಟಾಪ್ ನಡೆಯುತ್ತಿದೆ. ಇನ್ನು ಕಟ್ಟಡ ಕುಸಿತಕ್ಕೆ ಕಾರಣ ಇನ್ನೂ ತಿಳಿದು ಬಂದಿಲ್ಲ. ಪೊಲೀಸ್ ಅಧಿಕಾರಿಗಳ ಪ್ರಕಾರ ಈ ಬಗ್ಗೆ ಅಗ್ನಿಶಾಮಕ ದಳಕ್ಕೆ ನಿನ್ನೆ ಮಧ್ಯಾಹ್ನ 3:05ಕ್ಕೆ ಮಾಹಿತಿ ಬಂದಿತ್ತು ಎಂದು ಹೇಳಲಾಗ್ತಿದೆ. ಸಾವು ನೋವಿನ ಬಗ್ಗೆ ಇನ್ನೂ ಯಾವುದೇ ಮಾಹಿತಿ ಬಂದಿಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಭಾರತದ ಮೇಲೆ ಪಾಕಿಸ್ತಾನ ಚೀನಾ ಬೇಹುಗಾರಿಕೆ ನಡೆಸಲಾಗ್ತಾ ಇದೆ ಅನ್ನುವಂಥ ವಿಚಾರ ಹೊಸದೇನಲ್ಲ. ಇದಕ್ಕೆ ಪುಷ್ಟಿಯನ್ನು ನೀಡುವಂತೆ ಪಾರಿವಾಳ ಒಂದು ಸ್ಪೈ ಕ್ಯಾಮೆರಾ, GPS ಹೊತ್ತು ಭಾರತಕ್ಕೆ ಎಂಟ್ರಿ ಆಗಿದೆ. ಒರಿಸ್ಸಾದ ಪರದೀಪ್ ಬಂದರಿನಲ್ಲಿ ಬೇಹುಗಾರಿಕಾ ಪಾರಿವಾಳ ಒಂದು ಪತ್ತೆಯಾಗಿದೆ. ಒರಿಸ್ಸಾದ ಪುರಿಯಲ್ಲಿ ಮೀನುಗಾರರು ಪಾರಿವಾಳವನ್ನು ಹಿಡಿದಿದ್ದಾರೆ. ಬೋಟ್ನ ಮೇಲೆ ಬಂದು ಕುಳಿತ ಪಾರಿವಾಳವನ್ನು ನೋಡ್ತಾ ಇದ್ದಂತೆ ಅನುಮಾನಗೊಂಡ ಮೀನುಗಾರರು ಪಾರಿವಾಳವನ್ನು ಹಿಡಿದಿದ್ದಾರೆ. ಬಿಳಿ ಬಣ್ಣದ ಪಾರಿವಾಳದ ಕಾಲಲ್ಲಿ ಕ್ಯಾಮೆರಾ, GPS, ರೆಕ್ಕೆಯಲ್ಲಿ ಉರ್ದು, ಚೈನೀಸ್ ಭಾಷೆಯಲ್ಲಿ ಬರಹಗಳು, ಪಾರಿವಾಳದ ರೆಕ್ಕೆ ಮೇಲೆ ಕಂಡುಬಂದ ಕೋಡಿಂಗ್ಗಳು, ಪಾರಿವಾಳದ ಕಾಲಲ್ಲಿ ಬಿಳಿ ಬಣ್ಣದ ಚೀಟಿಯೊಂದು ಪತ್ತೆ. ಕಡಲು ಪೊಲೀಸರಿಂದ ಪಾರಿವಾಳ ವಶಕ್ಕೆ ಪಡೆದು ತನಿಖೆ. ಪಾರಿವಾಳದ ಬಗ್ಗೆ ಈಗಾಗಲೇ ತನಿಖೆ ಆರಂಭಿಸಲಾಗಿದೆ. ಪಾರಿವಾಳ ಎಲ್ಲಿಂದ ಬಂತು, ಯಾವುದಾದರೂ ಪ್ರದೇಶದಲ್ಲಿ ಈ ಪಾರಿವಾಳ ಗೋಚರಿಸುತ್ತಾ ಅನ್ನೋ ಬಗ್ಗೆ ತನಿಖೆ ನಡೆದಿದೆ. ಇನ್ನೊಂದು ಕಡೆ ಸ್ಥಳೀಯರು ವಿಡಿಯೋ ಶೂಟ್ ಮಾಡೋದಕ್ಕೆ ಪಾರಿವಾಳ ಬಿಟ್ಟಿದ್ದಾರಾ ಅನ್ನೋ ಬಗ್ಗೆಯೂ ತನಿಖೆ ನಡೆದಿದೆ. ಮೇಲ್ನೋಟಕ್ಕೆ ಪಾರಿವಾಳವನ್ನು ಬೇಹುಗಾರಿಕೆಗೆ ಬಳಸಲಾಗಿದೆ ಅನ್ನೋದು ಸ್ಪಷ್ಟವಾಗಿದೆ. ಆದರೆ ಇದರ ಮೂಲ ಯಾವುದು ಅನ್ನೋ ಬಗ್ಗೆ ತನಿಖೆಯಿಂದ ಹೊರಬೀಳಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.